ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ನವೆಂಬರ್ 7ರಿಂದ 10 ತನಕ ನಾವು ಆಚರಿಸಿದ್ದೀವಿ. ಈ ಮೇಳದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಯಾಗಿರುವ ತಳಿಗಳನ್ನು, ತಾಂತ್ರಿಕತೆಗಳನ್ನು ನಾವಿಲ್ಲೆಲ್ಲ ಪ್ರಚಾರ ಮಾಡಿದ್ದೇವೆ. ಅದಲ್ಲದೆ ಈ ಕೃಷಿ ಮೇಳದಲ್ಲಿ ನಾವು ಮುಖ್ಯವಾಗಿ ಕೃಷಿ ಬೆಳೆಗಳ ಹೊಸ ತಳಿಗಳು, ತಾಂತ್ರಿಕಗಳನ್ನು ನಾವು ಮಾಡಿದ್ವಿ. ಅದು ಉದ್ಯಾನವನವನ್ನು ಮಾಡಿದ್ವಿ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಲ್ಲಿ ತೋಟಗಾರಿಕೆ ಹೂವುಗಳು, ಹಣ್ಣುಗಳು, ತರಕಾರಿಗಳು ಮತ್ತು ಎಲ್ಲ ಬೆಳೆಗಳ ಮತ್ತು ವಿದೇಶಿ ತರಕಾರಿ ಬೆಳೆಗಳನ್ನು ಇಲ್ಲಿ ಪ್ರಾಯೋಗಿಕವಾಗಿ ಮತ್ತು ಪ್ರಾತ್ಯಕ್ಷಿಕೆಯಾಗಿ ಏರ್ಪಡಿಸಿವಿ. ಇದು ಅಭೂತಪೂರ್ವವಾದ ಒಂದು ವಿಚಾರವನ್ನು ನಮ್ಮ ರೈತರಿಗೆ ಮತ್ತು ನಾಗರಿಕರಿಗೆ ಹೇಳಿಕೊಟ್ಟಿದೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 3 ಮುಖ್ಯ ಸಂಸ್ಥೆಗಳಂದರೆ ಸಾವಯವ ಸಂಶೋಧನಾ ಕೇಂದ್ರ, ಅಡಿಕೆ ಸಂಶೋಧನಾ ಕೇಂದ್ರ, ಗೋಡಂಬಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನಿಗಳು ಪೆವಿಲಿಯನ್ ಮಾಡಿ ಅಲ್ಲಿ ಎಲ್ಲ ತಾಂತ್ರಿಕತೆಗಳನ್ನು ಒಂದೇ ಸೂರಿನಡಿ ಒದಗಿಸುವಂಥ ಕೆಲಸವನ್ನು ವಿಶ್ವವಿದ್ಯಾಲಯ ಮಾಡಿದೆ. ನಮ್ಮ ಈ ಮೇಳದಲ್ಲಿ 435 ಮಳೆಗಳಿದ್ವು. ಮೊದಲನೇ ದಿವಸ 50,000 ಜನ, ಎರಡನೇ ದಿವಸ 1.5 ಲಕ್ಷ, ಮೂರನೇ ದಿವಸ 2.5 ಲಕ್ಷ, ಸುಮಾರು 5 ಲಕ್ಷ ರೈತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರ ಅಭಿಪ್ರಾಯವೂ ಭಾಳ ಚೆನ್ನಾಗಿದೆ. ಈ ವರ್ಷದ ಕೃಷಿ ಮೇಳ ಭಾಳ ನೀಟಾಗಿ ಮತ್ತು ಎಲ್ಲರಿಗೂ ಸಹ ವಿಚಾರ ವಿನಿಮಯ ಚೆನ್ನಾಗಿದೆ. ಎಲ್ಲರೂ ಸಹ ಮತ್ತು ನಾವಲ್ಲದೆ ಕೃಷಿ ಪರಿಕರಗಳು ಮತ್ತು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಬೀಜಗಳನ್ನು ಸಹ ರೈತರು ತಗೊಂಡೋಗಿದ್ದಾರೆ. ಸುಮಾರು ನನಗೆ ಅಂದಾಜು ಮಟ್ಟಿಗೆ ಸುಮಾರು 2ರಿಂದ 2.5 ಕೋಟಿಯಷ್ಟು ವ್ಯಾಪಾರ ಆಗಿದೆ ಅಂತ ನಮ್ಮ ಅಂದಾಜು. ನಮ್ಮ ವಿಶ್ವವಿದ್ಯಾಲಯ ಸುಮಾರು 60 ಲಕ್ಷ ರೂಪಾಯಿಗಳ ತನಕ ನಾವು ವ್ಯಾಪಾರ ವಹಿವಾಟನ್ನು ಮಾಡಿದ್ವಿ. 4 ದಿನಗಳ ನಮ್ಮ ನಿರೀಕ್ಷೆಗೆ ಮೀರಿ, ನಮ್ಮ ನಿರೀಕ್ಷೆ ಇತ್ತು 2 ಲಕ್ಷ ಜನ ನಮಗೆ ಬರ್ಬೋದು ಅಂತ ಇತ್ತು. ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತಲಿನ 7 ಜಿಲ್ಲೆಗಳ ಜನರು ಭಾಳ ಆಸಕ್ತಿಯಿಂದ ಸ್ವಪ್ರೇರಿತರಾಗಿ ಬಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಅವರೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದು ಯಶಸ್ವಿಯಾಗಿದೆ ಅಂತ ಹೇಳ್ತಾ, ಇದು ಯಶಸ್ವಿ ಕಾರಣದ ನಮ್ಮ ಬೋರ್ಡ್ ಮೆಂಬರ್ ಶಶಾಂಕ್ ಅವರು ಇರ್ಬೋದು, ಜಾಯಿಂಟ್ ಡೈರೆಕ್ಟರ್ಸ್ ಇರ್ಬೋದು, ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಅಂದರೆ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ವಿಜ್ಞಾನಿಗಳು ಅವರ ಸಹಾಯಕದಿಂದ ಮತ್ತು ವಿದ್ಯಾರ್ಥಿಗಳ ಸಹಾಯದಿಂದ ಇದು ಯಶಸ್ವಿಯಾಗಿದೆ. ಮತ್ತು ಮಾಧ್ಯಮಗಳು ಭಾಳ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡೋದಕ್ಕೆ ಇನ್ನೂ ಯಶಸ್ವಿಯಾಗಿದೆ ಅಂತ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಿವಮೊಗ್ಗ ಭಾಗದ ಕುಸ್ಕೂರು ಭಾಗದ ರೈತರು ನಾವು ಇವತ್ತು ಕಂಟಿನ್ಯೂಸ್ ಆಗಿ 4 ದಿನ ಕೂಡ ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗೂ ಇಲ್ಲಿ ಬಂದು ನೋಡಿದ ಮೇಲೆ ಇವತ್ತಿನ ದಿವಸ ಸಂಪೂರ್ಣವಾಗಿ ಎಲ್ಲ ಒಂದು ಭಾಗನೂ ನೋಡ್ಕೊಂಬರೋಕ್ಕೆ ಒಂದು ಅವಕಾಶ ಸಿಕ್ತು. ಬಂದು ನೋಡಿದ ಮೇಲೆ ಇಲ್ಲಿ ಗೊತ್ತಾಯಿತು ಯಾವ್ಯಾವ ರೀತಿ ಸಮಗ್ರ ಬೆಳೆಗಳನ್ನು ಬೆಳಿಬೋದು, ಯಾವ ರೀತಿ ಬೆಳಿಬೇಕು. ಹಾಗೆ ಇಲ್ಲಿರೋ ಇನ್ಚಾರ್ಜರ್ಸ್ಗಳು ಕೂಡ ತುಂಬಾ ನಮಗೆ ಸಪೋರ್ಟಿವ್ ಆಗಿ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಅಂದರೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳನ್ನು ಯಾವ ಥರ ಯೂಸ್ ಮಾಡಬೇಕು, ಇಲ್ಲಿ ಸಮಗ್ರ ಬೆಳೆಗಳನ್ನು ಹೇಗೆ ಬೆಳಿಬೇಕು, ಇಂಟರ್ ಕ್ರಾಪ್ ಅಂತ ಹೇಳ್ತೀವಲ್ಲ ಅದನ್ನು ಹೇಗೆ ಬೆಳಿಬೇಕು. ಹಾಗೆ ನೋಡ್ಬೋದು ನೀವು ಈ ಕಡೆ ಒಂದು ಸೆಕ್ಷನಲ್ಲಿ ಹೋದರೆ ನೀವು ಇವಾಗೇನು ಪ್ರತಿಯೊಬ್ಬರಿಗೂ ಏನು ಇದು ತುಂಬ ಕಾನ್ಷಿಯಸ್ ಇದೆ ರೈತರುಗಳು ಆಗಿರ್ಬೋದು, ಹಾಗೆ ಗ್ರಾಹಕರಾಗಿರ್ಬೋದು. ಯಾವ ಥರ ಅಂತಾರೆ ಆರ್ಗಾನಿಕ್ಗೆ ತುಂಬಾ ಒಲವು ಕೊಡ್ತಿದ್ದಾರೆ. ಅದನ್ನು ಯಾವ ಥರ ಮಾಡಬೇಕು, ಆ ಥರ ಎಲ್ಲಾದ್ರ ಪರವಾಗೂ ಒಂದು ಒಳ್ಳೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಪ್ರತಿಯೊಬ್ಬ ರೈತರಾಗಿರ್ಬೋದು, ಪ್ರತಿಯೊಬ್ಬ ಗ್ರಾಹಕರಾಗಿರ್ಬೋದು, ಅಥವಾ ನಾಡಿನ ಸಮಸ್ಯೆ ಅಂತ ಜನತೆ ಅಂತ ಹೇಳ್ಬೋದು, ಎಲ್ಲರೂ ಬಂದು ಇಲ್ಲಿ ನೋಡಿ ಆದಷ್ಟು ಒಂದು ಏನಂತಾರೆ ಒಂದು ಆವಿಷ್ಕಾರ ಇರ್ಬೋದು ಅಥವಾ ಹೌದು ಖಂಡಿತವಾಗ್ಲೂ ಇಲ್ಲಿ ಬಂದಮೇಲೆ ತುಂಬಾ ಹೆಲ್ಪ್ ಆಯಿತು. ಯಾವ ಥರ ಬೆಳಿಬೋದು, ನಮ್ಮ ಒಂದು ಜಮೀನುಗಳಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೋಬೇಕು, ನಮಗೆ ಏನು ನಾಲೆಡ್ಜ್ ಸಿಕ್ಕಿದೆ ಅದನ್ನು ಇನ್ನಷ್ಟು ರೈತರುಗಳಿಗೆ ನಾವು ಅದನ್ನು ತುಂಬಾ ಹೇಳಲಿಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಸರ್. ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ನವೆಂಬರ್ 7ರಿಂದ 10 ತನಕ ನಾವು ಆಚರಿಸಿದ್ದೀವಿ. ಈ ಮೇಳದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಯಾಗಿರುವ ತಳಿಗಳನ್ನು, ತಾಂತ್ರಿಕತೆಗಳನ್ನು ನಾವಿಲ್ಲೆಲ್ಲ ಪ್ರಚಾರ ಮಾಡಿದ್ದೇವೆ. ಅದಲ್ಲದೆ ಈ ಕೃಷಿ ಮೇಳದಲ್ಲಿ ನಾವು ಮುಖ್ಯವಾಗಿ ಕೃಷಿ ಬೆಳೆಗಳ ಹೊಸ ತಳಿಗಳು, ತಾಂತ್ರಿಕಗಳನ್ನು ನಾವು ಮಾಡಿದ್ವಿ. ಅದು ಉದ್ಯಾನವನವನ್ನು ಮಾಡಿದ್ವಿ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಲ್ಲಿ ತೋಟಗಾರಿಕೆ ಹೂವುಗಳು, ಹಣ್ಣುಗಳು, ತರಕಾರಿಗಳು ಮತ್ತು ಎಲ್ಲ ಬೆಳೆಗಳ ಮತ್ತು ವಿದೇಶಿ ತರಕಾರಿ ಬೆಳೆಗಳನ್ನು ಇಲ್ಲಿ ಪ್ರಾಯೋಗಿಕವಾಗಿ ಮತ್ತು ಪ್ರಾತ್ಯಕ್ಷಿಕೆಯಾಗಿ ಏರ್ಪಡಿಸಿವಿ. ಇದು ಅಭೂತಪೂರ್ವವಾದ ಒಂದು ವಿಚಾರವನ್ನು ನಮ್ಮ ರೈತರಿಗೆ ಮತ್ತು ನಾಗರಿಕರಿಗೆ ಹೇಳಿಕೊಟ್ಟಿದೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 3 ಮುಖ್ಯ ಸಂಸ್ಥೆಗಳಂದರೆ ಸಾವಯವ ಸಂಶೋಧನಾ ಕೇಂದ್ರ, ಅಡಿಕೆ ಸಂಶೋಧನಾ ಕೇಂದ್ರ, ಗೋಡಂಬಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನಿಗಳು ಪೆವಿಲಿಯನ್ ಮಾಡಿ ಅಲ್ಲಿ ಎಲ್ಲ ತಾಂತ್ರಿಕತೆಗಳನ್ನು ಒಂದೇ ಸೂರಿನಡಿ ಒದಗಿಸುವಂಥ ಕೆಲಸವನ್ನು ವಿಶ್ವವಿದ್ಯಾಲಯ ಮಾಡಿದೆ. ನಮ್ಮ ಈ ಮೇಳದಲ್ಲಿ 435 ಮಳೆಗಳಿದ್ವು.
ಮೊದಲನೇ ದಿವಸ 50,000 ಜನ, ಎರಡನೇ ದಿವಸ 1.5 ಲಕ್ಷ, ಮೂರನೇ ದಿವಸ 2.5 ಲಕ್ಷ, ಸುಮಾರು 5 ಲಕ್ಷ ರೈತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರ ಅಭಿಪ್ರಾಯವೂ ಭಾಳ ಚೆನ್ನಾಗಿದೆ. ಈ ವರ್ಷದ ಕೃಷಿ ಮೇಳ ಭಾಳ ನೀಟಾಗಿ ಮತ್ತು ಎಲ್ಲರಿಗೂ ಸಹ ವಿಚಾರ ವಿನಿಮಯ ಚೆನ್ನಾಗಿದೆ. ಎಲ್ಲರೂ ಸಹ ಮತ್ತು ನಾವಲ್ಲದೆ ಕೃಷಿ ಪರಿಕರಗಳು ಮತ್ತು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಬೀಜಗಳನ್ನು ಸಹ ರೈತರು ತಗೊಂಡೋಗಿದ್ದಾರೆ. ಸುಮಾರು ನನಗೆ ಅಂದಾಜು ಮಟ್ಟಿಗೆ ಸುಮಾರು 2.5 ಕೋಟಿಯಷ್ಟು ವ್ಯಾಪಾರ ಆಗಿದೆ ಅಂತ ನಮ್ಮ ಅಂದಾಜು. ನಮ್ಮ ವಿಶ್ವವಿದ್ಯಾಲಯ ಸುಮಾರು 60 ಲಕ್ಷ ರೂಪಾಯಿಗಳ ತನಕ ನಾವು ವ್ಯಾಪಾರ ವಹಿವಾಟನ್ನು ಮಾಡಿದ್ವಿ. 4 ದಿನಗಳ ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮ ನಿರೀಕ್ಷೆನಿಂದ 2 ಲಕ್ಷ ಜನ ನಮಗೆ ಬರ್ಬೋದು ಅಂತ ಇತ್ತು. ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತಲಿನ 7 ಜಿಲ್ಲೆಗಳ ಜನರು ಭಾಳ ಆಸಕ್ತಿಯಿಂದ ಸ್ವಪ್ರೇರಿತರಾಗಿ ಬಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಅವರೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದು ಯಶಸ್ವಿಯಾಗಿದೆ ಅಂತ ಹೇಳ್ತಾ, ಇದು ಯಶಸ್ವಿ ಕಾರಣದ ನಮ್ಮ ಬೋರ್ಡ್ ಮೆಂಬರ್ ಶಶಾಂಕ್ ಅವರು ಇರ್ಬೋದು, ಜಾಯಿಂಟ್ ಡೈರೆಕ್ಟರ್ಸ್ ಇರ್ಬೋದು, ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಅಂದರೆ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ವಿಜ್ಞಾನಿಗಳು ಅವರ ಸಹಾಯಕದಿಂದ ಮತ್ತು ವಿದ್ಯಾರ್ಥಿಗಳ ಸಹಾಯದಿಂದ ಇದು ಯಶಸ್ವಿಯಾಗಿದೆ. ಮತ್ತು ಮಾಧ್ಯಮಗಳು ಭಾಳ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡೋದಕ್ಕೆ ಇನ್ನೂ ಯಶಸ್ವಿಯಾಗಿದೆ ಅಂತ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಿವಮೊಗ್ಗ ಭಾಗದ ಕುಸ್ಕೂರು ಭಾಗದ ರೈತರು ನಾವಿವತ್ತು ಕಂಟಿನ್ಯೂಸ್ ಆಗಿ 4 ದಿನ ಕೂಡ ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗೂ ಇಲ್ಲಿ ಬಂದು ನೋಡಿದ ಮೇಲೆ ಇವತ್ತಿನ ದಿವಸ ಸಂಪೂರ್ಣವಾಗಿ ಎಲ್ಲ ಒಂದು ಭಾಗನೂ ನೋಡ್ಕೊಂಬರೋಕ್ಕೆ ಒಂದು ಅವಕಾಶ ಸಿಕ್ತು. ಬಂದು ನೋಡಿದ ಮೇಲೆ ಇಲ್ಲಿ ಗೊತ್ತಾಯಿತು ಯಾವ್ಯಾವ ರೀತಿ ಸಮಗ್ರ ಬೆಳೆಗಳನ್ನು ಬೆಳಿಬೋದು, ಯಾವ ರೀತಿ ಬೆಳಿಬೇಕು. ಹಾಗೆ ಇಲ್ಲಿರೋ ಇನ್ಚಾರ್ಜರ್ಸ್ಗಳು ಕೂಡ ತುಂಬಾ ನಮಗೆ ಸಪೋರ್ಟಿವ್ ಆಗಿ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಅಂದರೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳನ್ನು ಯಾವ ಥರ ಯೂಸ್ ಮಾಡಬೇಕು, ಇಲ್ಲಿ ಸಮಗ್ರ ಬೆಳೆಗಳನ್ನು ಹೇಗೆ ಬೆಳಿಬೇಕು, ಇಂಟರ್ ಕ್ರಾಪ್ ಅಂತ ಹೇಳ್ತೀವಲ್ಲ ಅದನ್ನು ಹೇಗೆ ಬೆಳಿಬೇಕು. ಹಾಗೆ ನೋಡ್ಬೋದು ನೀವು ಈ ಕಡೆ ಒಂದು ಸೆಕ್ಷನಲ್ಲಿ ಹೋದರೆ ನೀವು ಇವಾಗೇನು ಪ್ರತಿಯೊಬ್ಬರಿಗೂ ಏನು ಇದು ತುಂಬ ಕಾನ್ಷಿಯಸ್ ಇದೆ ರೈತರುಗಳು ಆಗಿರ್ಬೋದು, ಹಾಗೆ ಗ್ರಾಹಕರಾಗಿರ್ಬೋದು. ಯಾವ ಥರ ಅಂತಾರೆ ಆರ್ಗಾನಿಕ್ಗೆ ತುಂಬಾ ಒಲವು ಕೊಡ್ತಿದ್ದಾರೆ. ಅದನ್ನು ಯಾವ ಥರ ಮಾಡಬೇಕು ಆ ಥರ ಎಲ್ಲಾದ್ರ ಪರವಾಗೂ ಒಂದು ಒಳ್ಳೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಪ್ರತಿಯೊಬ್ಬ ರೈತರಾಗಿರ್ಬೋದು, ಪ್ರತಿಯೊಬ್ಬ ಗ್ರಾಹಕರಾಗಿರ್ಬೋದು, ಅಥವಾ ನಾಡಿನ ಸಮಸ್ಯೆ ಅಂತ ಜನತೆ ಅಂತ ಹೇಳ್ಬೋದು, ಎಲ್ಲರೂ ಬಂದು ಇಲ್ಲಿ ನೋಡಿ ಆದಷ್ಟು ಒಂದು ಏನಂತಾರೆ ಒಂದು ಆವಿಷ್ಕಾರ ಇರ್ಬೋದು ಅಥವಾ ಹೌದು ಖಂಡಿತವಾಗ್ಲೂ ಇಲ್ಲಿ ಬಂದಮೇಲೆ ತುಂಬಾ ಹೆಲ್ಪ್ ಆಯಿತು. ಯಾವ ಥರ ಬೆಳಿಬೋದು, ನಮ್ಮ ಒಂದು ಜಮೀನುಗಳಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೋಬೇಕು, ನಮಗೆ ಏನು ನಾಲೆಡ್ಜ್ ಸಿಕ್ಕಿದೆ ಅದನ್ನು ಇನ್ನಷ್ಟು ರೈತರುಗಳಿಗೆ ನಾವು ಅದನ್ನು ತುಂಬಾ ಹೇಳಲಿಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಸರ್. ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ನವೆಂಬರ್ 7ರಿಂದ 10 ತನಕ ನಾವು ಆಚರಿಸಿದ್ದೀವಿ. ಈ ಮೇಳದಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಯಾಗಿರುವ ತಳಿಗಳನ್ನು, ತಾಂತ್ರಿಕತೆಗಳನ್ನು ನಾವಿಲ್ಲೆಲ್ಲ ಪ್ರಚಾರ ಮಾಡಿದ್ದೇವೆ. ಅದಲ್ಲದೆ ಈ ಕೃಷಿ ಮೇಳದಲ್ಲಿ ನಾವು ಮುಖ್ಯವಾಗಿ ಕೃಷಿ ಬೆಳೆಗಳ ಹೊಸ ತಳಿಗಳು, ತಾಂತ್ರಿಕಗಳನ್ನು ನಾವು ಮಾಡಿದ್ವಿ. ಅದು ಉದ್ಯಾನವನವನ್ನು ಮಾಡಿದ್ವಿ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಲ್ಲಿ ತೋಟಗಾರಿಕೆ ಹೂವುಗಳು, ಹಣ್ಣುಗಳು, ತರಕಾರಿಗಳು ಮತ್ತು ಎಲ್ಲ ಬೆಳೆಗಳ ಮತ್ತು ವಿದೇಶಿ ತರಕಾರಿ ಬೆಳೆಗಳನ್ನು ಇಲ್ಲಿ ಪ್ರಾಯೋಗಿಕವಾಗಿ ಮತ್ತು ಪ್ರಾತ್ಯಕ್ಷಿಕೆಯಾಗಿ ಏರ್ಪಡಿಸಿವಿ. ಇದು ಅಭೂತಪೂರ್ವವಾದ ಒಂದು ವಿಚಾರವನ್ನು ನಮ್ಮ ರೈತರಿಗೆ ಮತ್ತು ನಾಗರಿಕರಿಗೆ ಹೇಳಿಕೊಟ್ಟಿದೆ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 3 ಮುಖ್ಯ ಸಂಸ್ಥೆಗಳಂದರೆ ಸಾವಯವ ಸಂಶೋಧನಾ ಕೇಂದ್ರ, ಅಡಿಕೆ ಸಂಶೋಧನಾ ಕೇಂದ್ರ, ಗೋಡಂಬಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನಿಗಳು ಪೆವಿಲಿಯನ್ ಮಾಡಿ ಅಲ್ಲಿ ಎಲ್ಲ ತಾಂತ್ರಿಕತೆಗಳನ್ನು ಒಂದೇ ಸೂರಿನಡಿ ಒದಗಿಸುವಂಥ ಕೆಲಸವನ್ನು ವಿಶ್ವವಿದ್ಯಾಲಯ ಮಾಡಿದೆ. ನಮ್ಮ ಈ ಮೇಳದಲ್ಲಿ 435 ಮಳೆಗಳಿದ್ವು. ಮೊದಲನೇ ದಿವಸ 50,000 ಜನ, ಎರಡನೇ ದಿವಸ 1.5 ಲಕ್ಷ, ಮೂರನೇ ದಿವಸ 2.5 ಲಕ್ಷ, ಸುಮಾರು 5 ಲಕ್ಷ ರೈತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರ ಅಭಿಪ್ರಾಯವೂ ಭಾಳ ಚೆನ್ನಾಗಿದೆ. ಈ ವರ್ಷದ ಕೃಷಿ ಮೇಳ ಭಾಳ ನೀಟಾಗಿ ಮತ್ತು ಎಲ್ಲರಿಗೂ ಸಹ ವಿಚಾರ ವಿನಿಮಯ ಚೆನ್ನಾಗಿದೆ. ಎಲ್ಲರೂ ಸಹ ಮತ್ತು ನಾವಲ್ಲದೆ ಕೃಷಿ ಪರಿಕರಗಳು ಮತ್ತು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಬೀಜಗಳನ್ನು ಸಹ ರೈತರು ತಗೊಂಡೋಗಿದ್ದಾರೆ. ಸುಮಾರು ನನಗೆ ಅಂದಾಜು ಮಟ್ಟಿಗೆ ಸುಮಾರು 2.5 ಕೋಟಿಯಷ್ಟು ವ್ಯಾಪಾರ ಆಗಿದೆ ಅಂತ ನಮ್ಮ ಅಂದಾಜು. ನಮ್ಮ ವಿಶ್ವವಿದ್ಯಾಲಯ ಸುಮಾರು 60 ಲಕ್ಷ ರೂಪಾಯಿಗಳ ತನಕ ನಾವು ವ್ಯಾಪಾರ ವಹಿವಾಟನ್ನು ಮಾಡಿದ್ವಿ. 4 ದಿನಗಳ ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮ ನಿರೀಕ್ಷೆನಿಂದ 2 ಲಕ್ಷ ಜನ ನಮಗೆ ಬರ್ಬೋದು ಅಂತ ಇತ್ತು. ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತಲಿನ 7 ಜಿಲ್ಲೆಗಳ ಜನರು ಭಾಳ ಆಸಕ್ತಿಯಿಂದ ಸ್ವಪ್ರೇರಿತರಾಗಿ ಬಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಅವರೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದು ಯಶಸ್ವಿಯಾಗಿದೆ ಅಂತ ಹೇಳ್ತಾ, ಇದು ಯಶಸ್ವಿ ಕಾರಣದ ನಮ್ಮ ಬೋರ್ಡ್ ಮೆಂಬರ್ ಶಶಾಂಕ್ ಅವರು ಇರ್ಬೋದು, ಜಾಯಿಂಟ್ ಡೈರೆಕ್ಟರ್ಸ್ ಇರ್ಬೋದು, ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳು ಅಂದರೆ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು, ವಿಜ್ಞಾನಿಗಳು ಅವರ ಸಹಾಯಕದಿಂದ ಮತ್ತು ವಿದ್ಯಾರ್ಥಿಗಳ ಸಹಾಯದಿಂದ ಇದು ಯಶಸ್ವಿಯಾಗಿದೆ. ಮತ್ತು ಮಾಧ್ಯಮಗಳು
ಭಾಳ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡೋದಕ್ಕೆ ಇನ್ನೂ ಯಶಸ್ವಿಯಾಗಿದೆ ಅಂತ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಿವಮೊಗ್ಗ ಭಾಗದ ಕುಸ್ಕೂರು ಭಾಗದ ರೈತರು ನಾವಿವತ್ತು ಕಂಟಿನ್ಯೂಸ್ ಆಗಿ ನಾಲ್ಕು ದಿನ ಕೂಡ ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗೂ ಇಲ್ಲಿ ಬಂದು ನೋಡಿದ ಮೇಲೆ ಇವತ್ತಿನ ದಿವಸ ಸಂಪೂರ್ಣವಾಗಿ ಎಲ್ಲ ಒಂದು ಭಾಗನೂ ನೋಡ್ಕೊಂಬರೋಕ್ಕೆ ಒಂದು ಅವಕಾಶ ಸಿಕ್ತು. ಬಂದು ನೋಡಿದ ಮೇಲೆ ಇಲ್ಲಿ ಗೊತ್ತಾಯಿತು ಯಾವ್ಯಾವ ರೀತಿ ಸಮಗ್ರ ಬೆಳೆಗಳನ್ನು ಬೆಳಿಬೋದು, ಯಾವ ರೀತಿ ಬೆಳಿಬೇಕು. ಹಾಗೆ ಇಲ್ಲಿರೋ ಇನ್ಚಾರ್ಜರ್ಸ್ಗಳು ಕೂಡ ತುಂಬಾ ನಮಗೆ ಸಪೋರ್ಟಿವ್ ಆಗಿ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಅಂದರೆ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ಗಳನ್ನು ಯಾವ ಥರ ಯೂಸ್ ಮಾಡಬೇಕು, ಇಲ್ಲಿ ಸಮಗ್ರ ಬೆಳೆಗಳನ್ನು ಹೇಗೆ ಬೆಳಿಬೇಕು, ಇಂಟರ್ ಕ್ರಾಪ್ ಅಂತ ಹೇಳ್ತೀವಲ್ಲ ಅದನ್ನು ಹೇಗೆ ಬೆಳಿಬೇಕು. ಹಾಗೆ ನೋಡ್ಬೋದು ನೀವು ಈ ಕಡೆ ಒಂದು ಸೆಕ್ಷನಲ್ಲಿ ಹೋದರೆ ನೀವು ಇವಾಗೇನು ಪ್ರತಿಯೊಬ್ಬರಿಗೂ ಏನು ಇದು ತುಂಬ ಕಾನ್ಷಿಯಸ್ ಇದೆ ರೈತರುಗಳು ಆಗಿರ್ಬೋದು, ಹಾಗೆ ಗ್ರಾಹಕರಾಗಿರ್ಬೋದು. ಯಾವ ಥರ ಅಂತಾರೆ ಆರ್ಗಾನಿಕ್ಗೆ ತುಂಬಾ ಒಲವು ಕೊಡ್ತಿದ್ದಾರೆ, ಅದನ್ನು ಯಾವ ಥರ ಮಾಡಬೇಕು ಆ ಥರ ಎಲ್ಲಾದ್ರ ಪರವಾಗೂ ಒಂದು ಒಳ್ಳೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಪ್ರತಿಯೊಬ್ಬ ರೈತರಾಗಿರ್ಬೋದು, ಪ್ರತಿಯೊಬ್ಬ ಗ್ರಾಹಕರಾಗಿರ್ಬೋದು, ಅಥವಾ ನಾಡಿನ ಸಮಸ್ಯೆ ಅಂತ ಜನತೆ ಅಂತ ಹೇಳ್ಬೋದು, ಎಲ್ಲರೂ ಬಂದು ಇಲ್ಲಿ ನೋಡಿ ಆದಷ್ಟು ಒಂದು ಏನಂತಾರೆ ಒಂದು ಆವಿಷ್ಕಾರ ಇರ್ಬೋದು ಅಥವಾ ಹೌದು ಖಂಡಿತವಾಗ್ಲೂ ಇಲ್ಲಿ ಬಂದಮೇಲೆ ತುಂಬಾ ಹೆಲ್ಪ್ ಆಯಿತು. ಯಾವ ಥರ ಬೆಳಿಬೋದು, ನಮ್ಮ ಒಂದು ಜಮೀನುಗಳಲ್ಲಿ ನಾವು ಯಾವ ರೀತಿ ಅಳವಡಿಸ್ಕೋಬೇಕು, ನಮಗೆ ಏನು ನಾಲೆಡ್ಜ್ ಸಿಕ್ಕಿದೆ ಅದನ್ನು ಇನ್ನಷ್ಟು ರೈತರುಗಳಿಗೆ ನಾವು ಅದನ್ನು ತುಂಬಾ ಹೇಳಲಿಕ್ಕೆ ನಾವು ಕೂಡ ಇಷ್ಟಪಡ್ತೀವಿ ಸರ್.